ಪುಟ್ಟಸ್ವಾಮಿ ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶತಾಯುಷಿ ಮಂಗಲಮ್ಮ ಅನ್ನೋ ಒಬ್ಬರು ಲೇಡಿ ಬಗ್ಗೆ ನಾನು ಪರಿಚಯ ಮಾಡ್ಕೊಳ್ಳಿಕ್ಕೆ ಈ ವೇದಿಕೆಗೆ ಬಂದೀನಿ. ಅವರು ಸಾಹಿತಿ, ಸ್ವಾತಂತ್ರ್ಯ ಹೋರಾಟಗಾರ್ತಿ, ಸ್ತ್ರೀ ಚಿಂತಕರು ಹಾಗೂ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪೂರಕವಾಗಿ ಸಹಾಯ ಮಾಡಿದಂಥ ಒಬ್ಬ ಸಮಾಜ ಸೇವಕಿ ಮತ್ತು ಆಧ್ಯಾತ್ಮಿಕ ಚಿಂತಕಿಯೂ ಹೌದು. ಅವರ ಸ್ವಗ್ರಹಕ್ಕೆ ನಾನು ಇವತ್ತು ಬಂದಿದ್ದೀನಿ. ಅವರನ್ನು ತಮ್ಮೆಲ್ಲರಿಗೂ ಪರಿಚಯ ಮಾಡಿಸುವ ಪ್ರಯತ್ನವನ್ನು ಈಗ ಮಾಡ್ತೀನಿ. ನಮಸ್ಕಾರ ಮಂಗಳಮ್ಮನವರೇ. ನಮಸ್ಕಾರ. ಹೇಳಿ, ಹೇಗಿದ್ದೀರಾ? ತಕ್ಕ ಮಟ್ಟಿಗೆ ಆರೋಗ್ಯವಾಗಿದ್ದೀನಿ. ತುಂಬ ಸಂತೋಷ. ಇದೀಗ ನಾನು ನಿಮ್ಮ ಒಂದು ಲೈಫ್ ರಿವೈಂಡ್ ಮಾಡೋಕ್ಕೆ ಬಂದಿದ್ದೀನಿ. ತಿಳ್ಕೊಬೋದಾ? ನೀವು ಸ್ಪಂದಿಸ್ತೀರಾ? ಎಲ್ಲ ಉತ್ತರಗಳಿಗೂ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಕಾಲದಲ್ಲಿ ಮಕ್ಕಳುಗಳು 20 ವರ್ಷಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. 60 ವರ್ಷಕ್ಕೆ ಜೀವನ ಮುಗೀತು ಅನ್ನುವಂಥ ಕಾಲದಲ್ಲೂ ನೀವು 100 ವಸಂತಗಳನ್ನು ನೋಡಿ ಇವತ್ತು 100ನೇ ವರ್ಷವನ್ನು ಮುಟ್ಟುವ ಸಂದರ್ಭದಲ್ಲಿ 2 ಕೃತಿಗಳನ್ನು ಬರೆದು ಲೋಕಾರ್ಪಣೆ ಮಾಡುವ ಸಂಭ್ರಮದಲ್ಲಿದ್ದೀರಾ. ಇದು ತುಂಬ ಸಂತೋಷವಾದ ವಿಚಾರ. ನಿಮಗೆ ಪ್ರಪ್ರಥಮವಾಗಿ ಅಭಿನಂದಿಸ್ತಾ ಇವತ್ತು ನಿಮ್ಮ ಒಂದು ಲೈಫ್ ರಿವೈಂಡ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಇದ್ದೀನಿ. ಅಭಿನಂದನೆಗಳು. ನನ್ನ ಜೀವನದಲ್ಲಿ ಏನು ನಡೆದಿದೆಯೋ ಅದನ್ನು ಸಂಕ್ಷಿಪ್ತವಾಗಿ ಅಥವಾ ಆ ಸಮಯಕ್ಕೆ ತಕ್ಕಂತೆ ಏನು ಹೇಳ್ಬೋದೋ ಅಷ್ಟು ಹೇಳ್ಬೋದು. ಇದರೊಳಗೆ ಯಾವ ವಿಶೇಷತೆ ಏನೂ ಇಲ್ಲ. ಇದಕ್ಕಿಂತ ಹೆಚ್ಚು ಸಾಧನೆ ಮಾಡಿರೋ ವ್ಯಕ್ತಿಗಳು ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಎಂದರೋ ಮಹಾನುಭಾವುలు. ಆದರೆ ನೀವು ಕೇಳ್ತಾ ಇರೋ ಅಂದರೆ ನನ್ನ ಬದುಕಿನಲ್ಲಿ ಬಂದ ಕೆಲವು ವಿಷಯಗಳನ್ನ ನಾನು ನನ್ನ ಮನಸ್ಫೂರ್ತಿಯಾಗಿ ನಿಮಗೆ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ನೀವು ಕೇಳ್ತಾ ಇರೋದು ಒಂದು 4-6 ಜನಕ್ಕೆ ತಲುಪೋದ್ರಿಂದ ಒಂದು ರೀತಿ ಕೆಲವ್ರಿಗೆ ಸ್ಫೂರ್ತಿ ಆಗ್ಬೋದು. ಆ ಸ್ಫೂರ್ತಿ ಉಂಟಾಗಲಿ ಅನ್ನೋ ಒಂದು ಉದ್ದೇಶ ಹೊರತು ನನ್ನ ಅಹಂಕಾರವಾಗಲಿ ನಾನು ಮಾಡಿದೆ ಅನ್ನೋದಾಗಲಿ ಹಿಂದೆ ಏನೂ ಇಲ್ಲ. ಅದು ನಾನು ಬಲ್ಲೆ. ಭಾಳ ವರ್ಷದಿಂದ ನಿಮ್ಮನ್ನು ನೋಡ್ತಾ ಬಂದಿದ್ದೀನಿ. ಅತಿಯಾದ ಜ್ಞಾನಕ್ಕೆ ವಿನಯವೇ ಭೂಷಣ ಅನ್ನೋದಕ್ಕೆ ಇಂಥ ಮಹನೀಯರೇ ಉದಾಹರಣೆಯಾಗಿದ್ದಾರೆ. ನೀವು ಹುಟ್ಟಿದ್ದು ಯಾವ ಇಸುವಿ, ಯಾವ ಊರು, ಮತ್ತು ನಿಮ್ಮ ತಂದೆ ತಾಯಿ ಹೆಸರೇನು, ಮತ್ತು ನೀವು ಎಲ್ಲಿ ಇದ್ರಿ ನಿಮ್ಮ ಬಾಲ್ಯದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂಡು. ನನ್ನ ಹುಟ್ಟಿದ ದಿನ 22/6/1925 ಮೈಸೂರಿನಲ್ಲಿ ಈ ಚಾಮರಾಜ ಜೋಡಿ ರಸ್ತೆಯಲ್ಲಿ ಲಕ್ಷ್ಮೀ ಟಾಕೀಸ್ ಅಂತಿತ್ತು. ಅಲ್ಲಿ ಒಬ್ಬರು ವಾಸುದೇವಯ್ಯ ಅನ್ನೋರು ಮುನ್ಸಿಪಲ್ ಕೌನ್ಸಿಲರು ನಮ್ಮ ತಂದೆಯವರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಮನೆ ಕೊಟ್ಟಿದ್ದರು. ಅದಕ್ಕೋಸ್ಕರ ಅಲ್ಲಿ ಇದ್ದಾಗ ನಾನು ಹುಟ್ಟಿದ್ದು ಮೈಸೂರಿನಲ್ಲೇ. ನಮ್ಮ ತಂದೆ ಸೀತಾರಾಮ ಶಾಸ್ತ್ರಿ, ಅವರು ಅಮ್ಮನವರ ನಿತ್ಯ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಕ್ಕಂಥ ಒಂದು ಸೇವೆ. ಅಲ್ಲಿ ನಮ್ಮ ಮನೆ ಇತ್ತು. ನಮ್ಮ ಚಿಕ್ಕಪ್ಪಂದರು ಎಲ್ಲರೂ ದೊಡ್ಡ ಇದಾಗಿದ್ರು. ನಮ್ಮ ತಾಯಿ ಸುಬ್ಬಮ್ಮ ಅಂತ ಒಳ್ಳೆ ಅನಕ್ಷರಸ್ಥಿ ಆದ್ರೂ ಆ ಕಾಲದಲ್ಲೂ ಅವರು ಜಾತಿ ಧರ್ಮ ನೋಡಿದ್ರೆ ಮನೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಊಟ ಗೀಟ ಹಾಕ್ಕೊಂಡು ಒಂದು ರೀತಿಯಲ್ಲಿ ಸದ್ಗೃಹಿಣಿಯಾಗಿ ಬಾಳಿ ನಮಗೆ ಒಂದು ರೀತಿಯಲ್ಲಿ ಇವತ್ತು ನೆನೆಸ್ಕೊಂಡ್ರೆ ಒಂದೇನಾದರೂ ಸಂಸ್ಕೃತಿ ನಮಗೆ ಬಂದರೆ ನಮ್ಮ ತಾಯಿದು ಅಂತ ನಾನು ಹೇಳಬಲ್ಲೆ. ಅದ್ಭುತ ಸಂಸ್ಕಾರಗಳು ಖಂಡಿತವಾಗಿಯೂ ಇದೆ. ಇವತ್ತಿಗೂ ಆ ಜಾತಿ ಭೇದ ಇಲ್ಲದೆ ಇರ್ತಕ್ಕಂಥ ಒಂದು ಭಾವ ನಮ್ಮ ತಾಯಿಯವರಿಂದ. ಅಂದ್ರೆ ಆಸ್ತಿಗಿಂತ ಸಂಸ್ಕಾರ ಬಹಳ ಮುಖ್ಯ ಅನ್ನುವಂಥ ಉತ್ತಮವಾದ ಮಾತಿನೊಂದಿಗೆ ನಮ್ಮ ಸುಮಾರು 85 ವರ್ಷಗಳು 95 ವರ್ಷಗಳ ಕೆಳಗಿನಿಂದ ನನಗೆ ನೆನಪಿದೆ. ಒಂದು 4-5 ವರ್ಷದ ಸ್ವಲ್ಪ ಮರ್ತಿರ್ಬೋದು. ಅದರೊಳಗೆ ಒಂದು 2-3 ಘಟನೆಗಳು ಭಾಳ ಚೆನ್ನಾಗಿ ನೆನಪಿವೆ. ಆದರೆ ಪ್ರಸ್ತುತ ನೀವೇನು ಬಯಸ್ತೀರೋ ಅದನ್ನ ಮಾತ್ರ ನಾನು ಹೇಳಬಲ್ಲೆ. ತಮ್ಮ ವಿದ್ಯಾಭ್ಯಾಸ ಎಲ್ಲಿ ಪ್ರಾರಂಭ ಆಯಿತು? ಎಲ್ಲಿದ್ರಿ? ಮೈಸೂರಿನಲ್ಲೇ ಅಂಬಳ ಅಣ್ಣಯ್ಯ ಪಂಡಿತ ಸ್ಕೂಲು ಪ್ರಾಥಮಿಕ. ಆಮೇಲೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಬೆಂಗಳೂರಿನಲ್ಲಿ ಬಸವನಗುಡಿನಲ್ಲಿ ತಗಡು ಸ್ಕೂಲು ಅಂತಿತ್ತು. ಅಲ್ಲಿ ಅದು ಒಂದು 2 ವರ್ಷ ಮಾತ್ರ. ಆಮೇಲೆ ಪುನಃ ಮೈಸೂರು ಮಹಾರಾಣಿ ಸ್ಕೂಲಲ್ಲೇ ಆಗಿನ ಕಾಲದಲ್ಲಿ ಇಂಗ್ಲೀಷ್ ಲೋಯರ್ ಸೆಕೆಂಡ್ರಿ 5 ರೂಪಾಯಿ ಪರೀಕ್ಷೆ. ಅದು ಈಗಿನ ಕಾಲದ ಎಮ್ ಎ ಮಾಡೋದ್ರಿಗಿಂತ ದೊಡ್ಡ ಜಂಬರ್ಗಾಗಿ ಹೇಳ್ಕೊಳ್ಳುವಂಥ ಪರೀಕ್ಷೆ ಅದು. ಅದು ಮುಗೀತು ಅಷ್ಟೇನೆ. ಅಷ್ಟೊತ್ತಿಗೆ ಮದುವೆ ಆಯಿತು. ನನ್ನ ಶಾಲಾ ವಿದ್ಯಾಭ್ಯಾಸ ಮುಗೀತು. ಆದರೆ
ನಮ್ಮ ಅಣ್ಣಂದರು, ದೊಡ್ಡ ಅಣ್ಣ ಸುಬ್ರಾಯ ಅನ್ನೋರು ನನ್ನನ್ನು ಬಹಳ ಬೇರೆ ರೀತಿಯಲ್ಲಿ ಒಂದು ರೀತಿ ಮುಂದಕ್ಕೆ ನಾನೇನು ತಂದರು ಅಂತ ಹೇಳಬೇಕು. ಈ ಹಿಂದಿ ಅವಾಗ ಯಾರೋ ಒಬ್ರಿಗೆ ಒಂದು 2 ದಿನ ಅಕ್ಷರ ಕಲ್ತಿದ್ದು ಬೆಂಗಳೂರಿನಲ್ಲಿ. 2 ವರ್ಷ. ಸೊ ನೀವು ಮದುವೆ ಆದಾಗ 12 ವರ್ಷ 12.5 ಒಂದು 6 ತಿಂಗಳು. ನಿಮ್ಮ ಮನೆಯವ್ರು ಏನ್ ಮಾಡ್ತಾ ಇದ್ರು ಅವಾಗ? ಆವಾಗ ಅವರು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಕೆಲಸದಲ್ಲಿದ್ದರು ಅಲ್ಲಿ. ಆದ್ದರಿಂದ ನೀವು ಒಬ್ಳೇ ಮಗಳ ನಿಮ್ಮ ತಂದೆ ತಾಯಿಗೆ? ನಮ್ಮ ತಾಯಿಗೆ ನಾವು 4 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು, ಒಟ್ಟು 7 ಜನ ಇದ್ದವ್ರು ನಾವು. ನೀವೇ ಹಿರಿಯರ? ಅದರೊಳಗೆ ದೊಡ್ಡವರು ಸಂಸಾರಸ್ಥರು, ಇನ್ನಿಬ್ಬರು ಅಣ್ಣಂದರು ಸನ್ಯಾಸಿಗಳು ರಾಮಕೃಷ್ಣ ಮಿಷನ್ನಲ್ಲಿ. ನಮ್ಮ ಎಲ್ಲರೂ ಹಿರಿಯರೇ, ನಮ್ಮ ಅಕ್ಕಂದರು ಎಲ್ಲರೂ ಒಂದು ರೀತಿಯಲ್ಲಿ ಸುಸಂಸ್ಕೃತ. ಆಗಿನ ಕಾಲದಲ್ಲಿ ಎಲ್ಲರೂ ಓದಿ ಬರೆಯೋರು. ಅವ್ರ ಅಕ್ಷರಗಳಲ್ಲಿ ಒಂದು ತಪ್ಪಿರಲಿಲ್ಲ. ಅದು ಭಾಳ ಚೆನ್ನಾಗಿ ನೆನಪಿದೆ ನಮ್ಗೆ. ಹಿರಿಯಕ್ಕ ಬರೆಯೋರು. ನೀವು ಮದುವೆ ಆಗಿದ್ದು ಮೈಸೂರಿನಲ್ಲಿ? ಮೈಸೂರಿನಲ್ಲಿದೆ, ಚೆಲುವಾಂಬ ಆಗ್ತದೆ ಅಗ್ರ. ಮದುವೆ ಆದ್ಮೇಲೆ ನಿಮ್ಮ ವಾಸಸ್ಥಳ ಮಂಡ್ಯ. ಮಂಡ್ಯದಲ್ಲಿ 1942ರಿಂದ 77ನೇ ಇಸ್ವಿವರೆಗೂ ಅಲ್ಲಿ. 77ರಿಂದ ಮತ್ತೆ ನಾನು ಈ ವಿಷಯಕ್ಕೆ ಬರ್ತೀನಿ. ಆದ್ರೆ ಈ ಹಿಂದೆ ನನಗೆ ನಿಮ್ಮ ಪರಿಚಯದಲ್ಲಿ ನಿಮಗೂ ಚಾಮುಂಡಿ ಬೆಟ್ಟಕ್ಕೂ ಏನೋ ಒಂದು ಸ್ವಲ್ಪ ನೆಂಟಿತ್ತು ಅಂತ ಕೇಳಿದೆ. ಅದು ಯಾವ ಕಾಲದಲ್ಲಿ ನೀವು ಚಾಮುಂಡಿ ಬೆಟ್ಟದಲ್ಲಿ ಇದ್ರಿ? ನಾವು ಚಾಮುಂಡಿ ಬೆಟ್ಟದಲ್ಲೇ ವಾಸವಾಗಿರ್ಲಿಲ್ಲ, ಆದ್ರೆ ಹೋಗಿ ಬರ್ತಾ ಇದ್ದಿದ್ದುಂಟು. ನಮ್ಮ ತಂದೆ ಅಲ್ಲಿದ್ದರಿಂದ ಸಾಮಾನ್ಯವಾಗಿ ವಾರದಲ್ಲಿ 1 ದಿನ 2 ದಿನ ಹೀಗೆ ಅಂತಿಲ್ಲ. ಯಾವಾಗ ಬೇಕಾದ್ರೂ ಮನ್ಸು ಬಂದ್ರೆ ನಾನು ನಮ್ಮ ಅಣ್ಣನ ಜೊತೆಲಿ ನಡ್ಕೊಂಡು ಹೋಗಿ. ಚಾಮುಂಡಿ ಬೆಟ್ಟದಲ್ಲಿ ನಿಮ್ಮ ತಂದೆಯವ್ರು ಏನ್ ಮಾಡ್ತಾ ಇದ್ರು? ಅದೇ ದೇವಸ್ಥಾನದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋರು. ನಮ್ಮ ಚಿಕ್ಕಪ್ಪ ಪ್ರಮುಖ ಅರ್ಚಕರ ಭಾಗದಲ್ಲಿ ಒಬ್ಬರಾಗಿದ್ರು. ಅಲ್ಲಿ ಒಬ್ರು, ಅಲ್ಲಿ ಮನೆ ಮಠ ಎಲ್ಲ ಸ್ವಂತ. ಸ್ವಾಮಿ ವಿವೇಕಾನಂದರು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ರು ಅನ್ನೋ ಕಥೆ ಕೇಳಿದೀನಿ. ಅದು ಯಾವ ಇಸ್ವಿಯಲ್ಲಿ ನಿಮ್ಮ ತಂದೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರ? ಅದ್ರ ಬಗ್ಗೆ ಏನಾರ ಒಂದ್ ಸಣ್ಣ. 1892, ಬಹುಶಃ ನವೆಂಬರ್ ಕೊನೆ ಅಥವಾ ಡಿಸೆಂಬರ್ ಮೊದಲನೇ ವಾರ. ಅದು ಸರಿಯಾದ ಡೇಟು ಯಾರಿಗೂ ಸಿಕ್ಕಿಲ್ಲ. ಅದು ನಮ್ಮ ತಂದೆ ಸಾಮಾನ್ಯವಾಗಿ 6 ಗಂಟೆಗೆ ದುರ್ಗಾ ಸಪ್ತಶತಿ ಪಾರಾಯಣಕ್ಕೆ ಕೂತ್ರೆ 9:45 ಕಂಡುಬಿಡೋರು. ಏಕಾಸನ ಭಾಳ ಶ್ರದ್ಧೆಯಿಂದ ಮಾಡ್ತಾಯಿದ್ದವರು. ಒಂದು ದಿವಸ ಏನೋ ಇದ್ದಕ್ಕಿದ್ದಾಗ ಕಂಡುಬಿಟ್ಟಿದ್ದಾರೆ. ಸುಮಾರು ಬೆಳಗಿನ ಹೊತ್ತು ಒಬ್ಬ ಸನ್ಯಾಸಿ ಪೂರ್ವದಿಂದ ಬರ್ತಾ ಇದ್ದಾರೆ. ಇವ್ರ ಮುಂದೆ ಹಾದು ಗರ್ಭಗುಡಿಗಳ ಹೊರಗಳಿಗೆ ಹೋಗಿದ್ದಾರೆ. ಒಂದು 5 ನಿಮಿಷ ಪುನಃ ಇವ್ರ ಮುಂದೆಯಿಂದನೇ ವಾಪಸ್ಸು ದಕ್ಷಿಣದ ಭಾಗದಿಂದ ಹೊರಟಿದ್ದಾರೆ. ಆ ಒಂದು ಸ್ವಲ್ಪ ಕೇವಲ ಅಲ್ಪ ಸಮಯದಲ್ಲಿ ಅವ್ರ ಕಣ್ಣು ಇವ್ರಿಗೆ ಆಕರ್ಷಣೀಯವಾಗಿ ಕಂಡಿದೆ. ಆವತ್ತು ಅವ್ರ ಮನೆಗೆ ಹೋಗಿ ಅವ್ರ ತಾಯಿಗೆ ಹೇಳಿದ್ದಾರೆ, ಅಕ್ಕ ಇವತ್ತು ಸನ್ಯಾಸಿ ಬಂದಿದ್ದ, ಸುಮಾರು 25 ವರ್ಷ ಇರ್ಬೋದು, ಅವನ ಕಣ್ಣೇ ಕಣ್ಣು ಅಂತ. ಆ ಕಣ್ಣು ಸೆಳೆತ ಬಹುಶಃ ಇವತ್ತು ನಮ್ಮವ್ರಿಗೂ ಹೇಳ್ಕೊಂಬಂದಿದೆ ಅಂತ ನನಗೆ ಒಂದು ನಂಬಿಕೆ. ಯಾಕೆಂದರೆ ನಮ್ಮ ತಂದೆ ಆದಮೇಲೆ ನಮ್ಮ ಹಿರಿಯಣ್ಣ ಆಶ್ರಮಕ್ಕೆ ಹೋಗೋರು. ಆಮೇಲೆ ನಾವಿಬ್ಬರು ಅಣ್ಣಂದ್ರು ಸನ್ಯಾಸ ತಗೊಂಡ್ರು. ನನಗೂ ಒಂದು ರೀತಿ ಚಿಕ್ಕಂದಿನಿಂದ ಈ ಆಶ್ರಮದ ಒಂದು ಸುಮಾರು 1936ನೇ ಇಸ್ವಿಯಿಂದ ಈ ಆಶ್ರಮದ ನಂಟು ಬೆಳೀತಾ ಬಂದಿದೆ. ಭಗವಂತ ಇವತ್ತಿನವರೆಗೂ ಅದನ್ನು ನಾನು ಭಕ್ತಿ ಅಂತ ಹೇಳ್ಕೊಳಕ್ಕಾಗಲ್ಲ, ಆದರೆ ಅದ್ರ ಮೇಲೆ ಒಂದು ಆಸಕ್ತಿ ಇದೆ. ಅದನ್ನು ನಾನು ಖಂಡಿತವಾಗಿಯೂ ಹೇಳಬಲ್ಲೆ. ಒಂದು ರೀತಿಯಲ್ಲಿ ಈ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಬೆಟ್ಟಕ್ಕೆ ಬಂದಿರೋ ಒಂದು ರೆಕಾರ್ಡು ಬೇರೆ ಎಲ್ಲೂ ಸಿಕ್ಕಿಲ್ಲ. ಇದನ್ನು ಆಶ್ರಮದವ್ರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಓಹೋ, ಸರಿ ಸರಿ. ಆಮೇಲೆ ಮಹಾರಾಜರ ಕಡೆಯಿಂದ ಆಶ್ರಮ ಬೆಟ್ಟದ ಕಡೆಗೆ ನೆಂಟು ಅಂದರೆ ಬೆಟ್ಟದಲ್ಲಿದ್ದವರೆಲ್ಲ ಸಾಮಾನ್ಯವಾಗಿ ಬಡವರು. ಮಹಾರಾಜರು ಏನಾದರೂ ಅವ್ರಿಗೆ ಒಂದು ರೀತಿಯಲ್ಲಿ ಹಾಗಾಗಿ ಅನುಕೂಲ ಕಲ್ಪಿಸಬೇಕು ಅನ್ನೋರು. ಎಲ್ಲರೂ ಸ್ವಾಭಿಮಾನಿಗಳು. ಬಡವರಾದ್ರೂ ಎಂದು ಕೈ ಒಡ್ಡಿ ಕೇಳಿದವರೆಲ್ಲ, ಬಾಯಿ ಬಿಟ್ಟು ಬೇಡದವರೆಲ್ಲ. ಅದಕ್ಕೋಸ್ಕರ ಹಾಗಾಗಿ ಅವರು ಆ ಊರಿನ ಹೆಣ್ಮಕ್ಳಿಗಾಗಿ ಗಂಡು ಮಕ್ಕಳಿಗೆ ಒಂದೊಂದು ರೀತಿಯಿಂದ ಏರ್ಪಾಡು ಮಾಡೋರು. ಸುಮಾರು 8 ವರ್ಷದ ಹೆಣ್ಮಕ್ಳು ಒಳಗಿರೋರನ್ನ ಅಂದರೆ ಬ್ರಾಹ್ಮಣರ ಮಕ್ಕಳನ್ನ ಕೂಡಿಸಿ ಎಷ್ಟು ಹೆಣ್ಮಕ್ಳು ಇರ್ತಾರೋ ಅಷ್ಟು ಚೀಟಿ ಹಾಕೋರು. ಅದರೊಳಗೆ ಒಂದಕ್ಕೆ ಉಂಟು, ಇನ್ನು ಬಾಕಿದಕ್ಕೆ ಇಲ್ಲ ಅಂತ ಹಾಕೋರು. ಯಾರಿಗೆ ಉಂಟು ಅಂತ ಬರ್ತಿತ್ತೋ ಅವ್ರಿಗೆ ಮಹಾರಾಜರು ಖುದ್ದು ಕುಮಾರಿ ಪೂಜೆ ಮಾಡೋರು. ಕುಮಾರಿ ಪೂಜೆ ಅಂದ್ರೇನು, ಪೂರ್ತಿ ಷೋಡಶೋಪಚಾರ ಪೂಜೆ ಮಾಡಿ ಮಹಾರಾಜರು ಶುದ್ಧ ಮಡಿಯಿಂದ ಮಾಡಿ
ನಮಸ್ಕಾರ ಮಾಡೋರು. ಅದು ನಮಗೂ ಚಿಕ್ಕವರು ನಮಗೆ ಗೊತ್ತಿಲ್ಲ, ಆದರೆ ರಾಜರಿಗೆ ಆಗ ಆ ಸಮಯದಲ್ಲ ಇದು ದೈವತ ಅಂಶ ಅನ್ನೋದ್ರ ಮೇಲೆ ಮಾಡೋರು. ಹಾಗೆಯೇ ಈ ಮೂಲಕವಾಗಿ ಮಹಾರಾಣಿ ಪ್ರತಾಪ್ ಕುಮಾರಿಯವರು ಕೂಡ ಬೆಟ್ಟದವರಿಗೆ ಏನಾದರೂ ಒಂದೊಂದು ಮಾಡೋಕ್ಕೆ ಮಾಡೋರು. ನನ್ನನ್ನು ಕೂಡ ಒಂದ್ಸಲಿ ಮೈಸೂರು ಅರಮನೆಯಲ್ಲಿ ಸುಮಾರು 10 ದಿನ ಒಂದೇ ಸಮಯ ಕುಮಾರಿ ಪೂಜೆ ಮಾಡಿ ಒಂದು ರೀತಿಯಲ್ಲಿ ಮನೆಗೆ ಬೇಕಾದ ಕೆಲವು ದಿನಸಿ ಪದಾರ್ಥಗಳ ತಾಂಬೂಲದ ಮೂಲಕ ಅದನ್ನು ನಮ್ಮ ಮನೆಗೆ ಕಳಿಸಿ, ಇದು ನನ್ನ ಜೀವನದಲ್ಲಿ ಬಾಲ್ಯದಲ್ಲಿ ನಾವು ಕಂಡಿದ್ದು. ಅದನ್ನೇ ಈಗ ಹೋದ ವರ್ಷ ರಾಜವಂಶದವರು ಪ್ರಮೋದಾದೇವಿಯರನ್ನ ಹೋದ ವರ್ಷ ನೋಡೋ ಒಂದು ಅವಕಾಶ ಸಿಕ್ತು. ಬಹುಶಃ ಜೀವನದ ಕೊನೆ, ಪ್ರಾರಂಭ ಮತ್ತು ಕೊನೆ, ರಾಜವಂಶದವರ ಒಂದು ನೆಂಟು ಒಂದು ಪುಸ್ತಕಗಳನ್ನ ಕೊಡೋ ಅವಕಾಶ ಸಿಕ್ತು. ಸುಮಾರು ಒಂದು 2 ಗಂಟೆ ಕಾಲ ಆರಾಮಾಗಿ ಹಳೆಯದು ನೆನಪುಗಳೆಲ್ಲ ನೆನೆಸ್ಕೊಂಡು ಅದು ಬಹಳ ಸಂತೋಷ. ಎಲ್ಲಿ ಮೀಟ್ ಮಾಡಿದ್ರಿ ಅಮ್ಮ? ಮೈಸೂರು ಅರಮನೆಯಲ್ಲಿ. ಮೈಸೂರು ಅರಮನೆ ನಮ್ಮ ಸ್ನೇಹಿತರೊಬ್ಬರು ಅವ್ರದ್ದೊಂದು ಪುಸ್ತಕ ತೋರಿಸ್ಬೇಕಾಗಿತ್ತು. ಆವತ್ತು ಹೀಗೆ ವಯಸ್ಸಾದವರು ಇದ್ದಾರೆ ಅಂದರೆ ಕರ್ಕೊಂಡ್ಬನ್ನಿ ಅಂದರು. ಮಾತಾಡಿ ಬಹಳ ಗೌರವದಿಂದ ಬೀಳ್ಕೊಟ್ರು. ಇದು ಅರಮನೆಗೂ ನಮಗೂ ಇದ್ದಿದ್ದ ಒಂದು ನೆಂಟು, ಅಪೂರ್ವ ಇದು. ಒಂದು ಆ ಕಡೆ ಅಂತೂ ಸಾಕಷ್ಟು ನಮ್ಮ ತಾಯಿಯವರು ಇದ್ದಾಗಲೂ ದೇವ್ರ ಪೂಜೆಗೆ ನೈವೇದ್ಯ ಮಾಡಿಕೊಡೋನವರು. ಮಡಿ ಪ್ರತಾಪ್ ಕುಮಾರಿಯವರು ಒಂದು ರೀತಿ ನಿಷ್ಠೆ. ಆ ಕಾಲದಲ್ಲಿ ಸುಮಾರು ಸಲ ಚಿಕ್ಕಂದಲ್ಲಿ ಅರಮನೆಗೆ ಓಡಾಟ ಇತ್ತು. ಇದು ಅರಮನೆಗೆ ಇದು ನೆಂಟರ್ತಾರೆ. ಈಗ ಮತ್ತೆ ನಿಮ್ಮನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮದುವೆ ಆಯಿತು, ಮಂಡ್ಯಕ್ಕೆ ಹೋದ್ರಿ. ಮಂಡ್ಯಕ್ಕೆ ಹೋದಾಗ ನೀವು ಮನೆಯಲ್ಲಿ ಸುಮ್ಮನೆ ಅಡುಗೆ ಕೋಣೆಗೆ ಸೀಮಿತ ಮಾಡ್ಕೊಳ್ಳಿಲ್ಲ ನಿಮ್ಮ ಬದುಕು, ಅದ್ರ ಜೊತೆಗೆ ಬೇಕಾದಷ್ಟು ಕೆಲಸ ಮಾಡಿದ್ರಿ ಅಂತ ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ಒಂದು ಚುಟುಕಾಗಿ ನಿಮ್ಮ ಒಂದು ಹೇಗೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳೋ ದಿಕ್ಕಿನಲ್ಲಿ ಅಲ್ಲಿ ಸಾಕಷ್ಟು ಸಮಾಜ ಸೇವೆ ಮಾಡಿದ್ದೀರ ತಾವು. ನಿಮ್ಮನ್ನು ವಿಶೇಷವಾಗಿ ಮಂಡ್ಯ ಜಿಲ್ಲೆ ಗುರುತಿಸ್ಕೊಂಡಿದೆ ಅಂತ ಕೇಳಿದ್ದೀನಿ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಮ್ಮ. ಮಂಡ್ಯಕ್ಕೆ ಹೋದಾಗ ನನಗೆ 17 ವರ್ಷ. ನಾನು ಆವಾಗ ಮೊದಲು ಸಂಸಾರ ಹೂಡಿದ್ದು. ಆದರೆ ನಾನು ಎಂದೂ ಸುಮ್ಮನೆ ಕೂತ್ಕೊಳ್ಳೋಕ್ಕಿಲ್ಲ. ಮೊದಲಿಂದನೂ ಯಾವ್ದಾದ್ರು ಕಸೂತಿನೋ ಹೊಲಿಗೆನೋ ಈ ಕೈ ಕೆಲಸನೋ ಏನಾದ್ರು ಮಾಡ್ತಾಯಿದ್ದಳು. ಅಲ್ಲೂ ಮಂಡ್ಯಕ್ಕೆ ಹೋದ್ಮೇಲೂ ಮಹಿಳಾ ಸಮಾಜ ಅಲ್ಲಿಗೆ ಹೋದೆ. ಅಲ್ಲಿ ಇವು ಹೊಲಿಗೆನೂ ಕಲಿತೆ, ಜೊತೆಗೆ ಈ ಪ್ರಿಂಟಿಂಗು ಅದು ಇದು ಎಲ್ಲನೂ ಇತ್ತು. ಮನೆ ಅಡುಗೆ ಕೆಲಸ ಮಾಡೋದು ಮಾಡಿಬಿಡೋದು. 10 ಗಂಟೆ ಹೊತ್ತಿಗೆ ಆಫೀಸ್ಗೆ ಹೋಗೋದು ಅಡುಗೆ ಮಾಡಿಬಿಡೋದು. ಆಮೇಲೆ ಬಿಡು ಇನ್ನು ಕೆಲಸ ಬೇರೆ ಬೇರೆ ಏನಾದ್ರು ಕೆಲಸ ಮಾಡ್ತೇವೆ. ಆಮೇಲೆ ಮಕ್ಕಳು 3 ಮಕ್ಕಳಾದರು. ಆದರೆ ಆ ಸಮಯ ಸಂದರ್ಭದಲ್ಲಿ ನಮಗೆ ಭಾಳ ಒಂದು ರೀತಿಯಲ್ಲಿ ಹೊರಗಡೆ ಕೆಲಸ ಮಾಡ್ತಾಯಿದ್ದೆ. ಸಮಾಜಕ್ಕೋಸ್ಕರದಲ್ಲಿ ಸುಮಾರು 52ನೇ ಇಸ್ವಿನಲ್ಲಿ ಮಹಿಳಾ ಸಮಾಜದೊಂದು ಶಿಶುವಿಹಾರ ಇತ್ತು. ಆ ಶಿಶುವಿಹಾರದಲ್ಲಿ ಸೆಕ್ರೆಟ್ರಿ ಅಂತ ಮಾಡಿದ್ರು. ಅವಾಗೇನು ಗಿಂಭಾವನೆ ನನಗೂ ಬೇಕಿರಲಿಲ್ಲ, ಅವರು ಕೊಡೋ ಸ್ಥಿತಿಯಲ್ಲೂ ಇರಲಿಲ್ಲ. ಆಗ ಒಂದು ಯೋಚನೆ ಬಂತು, ಈ ಮಕ್ಕಳಿಗೆಲ್ಲ ಏನಾದ್ರು ಕೊಡಬೇಕು ಅಂತ. ಒಂದು ಹೋಟ್ಲಿಗೆ ಹೋದೆ. 3 ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಹೋಗೋದೆ. ನಿಮ್ಮ ಮಕ್ಕಳನ್ನ? 2 ಹೆಣ್ಮಕ್ಳು, ಮಗ ಒಬ್ಬ, 3 ಜನನೂ ಮಕ್ಕಳನ್ನ ಕರ್ಕೊಂಡು ಒಂದು ಹೋಟ್ಲಿಗೆ ಹೋದೆ. ಅವಾಗ ಗೌರವವಾಗಿ ಏನು ಬಂದ್ರಿ ಅಂದರು. ಹೀಗೆ ನೋಡಿ ನಮ್ಮ ಶಿಶುವಾದ ಮಕ್ಕಳಿಗೆ ಏನಾದ್ರು ಕೊಡಬೇಕು, ವಾರದಲ್ಲಿ 1 ದಿನ ಹಾಲು ಬಿಸ್ಕತ್. ಆಯ್ತಮ್ಮ ಕೊಡ್ತೀವಿ ಅಂದರು. ಹಾಗೆ ಸುಮಾರು 25 ಹೋಟ್ಲು ಉಚಿತವಾಗಿ ಕೊಡ್ಲಿಕ್ಕೆ ಎಲ್ಲ ಉಚಿತವಾಗಿ. ನಾ ಕೇಳಿ ಯಾರು ಕಾಸು ಕೇಳಲಿಲ್ಲ, ನಾ ಕೊಡ್ತೀವಿ ಅಂತ ಅಂದ್ರೂ ಇಲ್ಲ. ಈಗ ನಮ್ಮ ಹತ್ರ ಇದ್ರು ತಂದು ಕೊಡ್ತೀವಿ. ಆವಾಗ ಅವರು ಸುಮಾರು 25 ಹೋಟ್ಲಿನವರು ಬೆಳಗ್ಗೆ ಸಂಜೆ ಮಕ್ಕಳಿಗೆ ಸರಿಯಾಗಿ ಕೊಡೋರು. ಇದು ನನಗೆ ಭಾಳ ಒಂದು ಸಂತೋಷವಾದ ಕೆಲಸ. ಆದರೆ ಯಾರಿಗೂ ಇದ್ರ ಬಗ್ಗೆ ನಾನು ಮಾಡ್ತೀನಿ ಅನ್ನೋದು ಅಲ್ಲಿ ಇದಿರಲಿಲ್ಲ. ಇದ್ರ ಜೊತೆಗೆ ಇದೇ ಸಮಯದಲ್ಲಿ ಒಂದು ಹುಡುಗಿ ಬಂದು, ಅಂದರೆ ತಬಲಿ, ಅವ್ರು ಯಾರ್ದೋ ಮನೆಗೆ ಬಂದಳು. ಆಕೆ ನಮ್ಮ ಪಕ್ಕದಲ್ಲಿದ್ದವರು ಮಂಗಳಮ್ಮ, ಇವಳಿಗೆ ಏನಾದ್ರು ಮಾಡಿ, 7 ವರ್ಷದ ಹುಡುಗಿ, ಅವಳು ಕನ್ನಡ ಬರೋದು ಒಂದು 3ನೇ ಕ್ಲಾಸ್ ಓದಿದ್ಲು. ಇವಳಿಗೆ ಏನಾದರೂ ಒಂದು ಹೇಳ್ಕೊಡಿ ಅಂದರು. ನಾನೇನು ಹೇಳ್ಕೊಡ್ಲಿ, ಒಂಚೂರು ಮಾಧ್ಯಮ ಹಿಂದಿ ಗೊತ್ತಿದೆ ಅದನ್ನ ಹೇಳಿದೆ. ಆಗ ಎಲ್ಲ ಕಡೆ ಹಿಂದಿ ಪ್ರಚಾರ ಇತ್ತು, ಸ್ವಾತಂತ್ರ್ಯದ ಹುಮ್ಮಸ್ಸು. ಆಗ ಅವ್ರ ಜೊತೆಗೆ ಇನ್ನೊಂದು ಹುಡುಗಿ ಬಂತು. ಆ 2 ಹುಡುಗಿರಿಂದ ಶುರು ಮಾಡಿದೆ.
ಆಮೇಲೆ ಬೆಳೀತು 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 ಬೆಳೀತು. ನಾನೇನು ಅವಾಗ ಯಾವ ಒಂದು ಪದವಿನೂ ಪಡೆದಿಲ್ಲ, ಬೇರೆಯವ್ರ ಮುಖಾಂತರ ಕಟ್ಸೋದೆ. ಆದರೆ ಯಾವಾಗ ಆ ವಿದ್ಯಾರ್ಥಿಗಳು ಬಂದರೆ ನಾನು ಅವ್ರ ಜೊತೆಗೆ ಓದ್ತಾ ಓದ್ತಾ ಕೊನೆಗೆ ನಾನು ರಾಷ್ಟ್ರಭಾಷಾ ಪ್ರವೀಣ್ ಓದುವಾಗ ನಿಮಗೆ ನಗು ಬರ್ಬೋದು. ಅಡುಗೆ ಮನೇಲಿ ತರಕಾರಿ ಹೆಚ್ಚಿದ್ರೆ ಅಲ್ಲೂ ಪುಸ್ತಕ, ಬಟ್ಲ ಮನೇಲಿ ಒಲೆ ಹೊತ್ತಿದ್ರೆ ಅಲ್ಲೂ ಪುಸ್ತಕ, ಹೀಗೆ ಇಟ್ಕೊಂಡು ಓದಿದೆ. ರಾಷ್ಟ್ರಭಾಷಾ ಪ್ರವೀಣ್ ಮುಗಿಸ್ದೆ. ಆವಾಗ ನನಗೆ ಹಿಂದಿ ಪ್ರಚಾರಕರು ಅಂತ ಒಂದು ಗೌರವ ಕೊಟ್ಟರು. ನಾನೇ ಸ್ವಂತವಾಗಿ ಮಕ್ಕಳನ್ನ ಕಳಿಸ್ತಾ ಇದ್ದೆ. ಈ ಇಬ್ಬರು ಹೆಣ್ಮಕ್ಳಿಗೂ ಪರೀಕ್ಷೆ ಕಟ್ಟಿಸ್ತಾ ಇದ್ರಿ ಆ ಟೈಮ್ನಲ್ಲಿ? ಹೌದು, ಅವರು ಕಟ್ಟಿದ್ದಾರೆ. ಕೆಲವರು ನನಗಿಂತ ಮುಂದಿನ ಪರೀಕ್ಷೆ ಇರೋರು. ಓಹೋ. ನಾನು ರಾಷ್ಟ್ರಭಾಷೆ ಕಟ್ಟರೆ ವಿದ್ಯಾರ್ಥಿಗಳಿಗೆ ಪ್ರವೇಶಿಕ ಇರೋರು. ಬಟ್ ನೀವು ಅವ್ರಿಗೂ ಪಾಠ ಹೇಳ್ಕೊಡ್ತಾ ಇದ್ರಿ? ಭಗವಂತ ಅದೇನೋ ನನ್ನ ಬಾಯಿನಲ್ಲಿ ಹೊರಸ್ತಿದ, ಒಂದು ರೀತಿಯಲ್ಲಿ ನಡೀತಾ ಬಂತು. ಅದಲ್ಲದೆ ಅಲ್ಲಿ ಬರ್ತಿದ್ದವರು MA BA ಓದೋರು ಇರೋರು ಎಲ್ಲರೂ ಇರೋರು. ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ತಾ ಅಲ್ಲಿ ವಿಷಯ ನಮ್ಮ ಪಾಠಕ್ಕಿಂತ ಹೆಚ್ಚಿಗೆ ಹೋಗ್ತಾ ಇತ್ತು. ಆಮೇಲೆ ಸ್ವಲ್ಪ ಮುಂದಕ್ಕೆ ಬರೋರು ಪ್ರಥಮ ಮಾಧ್ಯಮಕ್ಕೆ ಮಾಡೋರು. ಮನೆ ಚಿಕ್ಕದು, ಮನೆ ಮುಂದೆ ಅಂಗಳ ಇತ್ತು. ಅಲ್ಲೇ ಅಲ್ಲಿ ದೊಡ್ಡವರು ಚಿಕ್ಕವರು ಬಡವರು ಏನಿಲ್ಲ, ಜಾತಿ ಭೇದ ಇಲ್ಲ, ವರ್ಗ ಭೇದ ಇಲ್ಲ, ವಯೋಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಎಲ್ಲರೂ ಬರೋರು. ಇದು ಒಂದು ರೀತಿಯಲ್ಲಿ ಕಾಸು ತಗೋತಾ ಇರಲಿಲ್ಲ. ಅದು ತಗೋಬೇಕು ಅಂತ ನಮಗಿಲ್ಲ. ಆದರೆ ನಾನೇನಮ್ಮ ಹಣವಂತೆ ಅಲ್ಲ, ಆದರೆ ತಗೋಬೇಕು ಅನಿಸ್ಲಿಲ್ಲ. ಆದ್ದರಿಂದ ಏನಾಯಿತು, ನಮ್ಮಲ್ಲಿಗೆ 106 ಜನ ಬರೋಕ್ಕೆ ಬಂದರು. ಇದ್ರ ಮೇಲೆ ಕೆಲವ್ರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಬಂದು, ಕೆಲವರು ಅದಕ್ಕೆ ವಿರೋಧವಾಗಿ ಮಾತಾಡಿದ್ರು. ಭಗವಂತ ಅದನ್ನು ಅದೇ ರೀತಿಯಲ್ಲಿ ಸುಗಮವಾಗಿ ಸಮಸ್ಯೆ ಪರಿಹಾರ ಮಾಡಿಕೊಟ್ಟ. ಈ ಸಮಯದಲ್ಲಿ ಮೈಸೂರು ಆಶ್ರಮದಿಂದ ಸ್ವಾಮಿಗಳು ತಿಂಗಳಿಗೆ 2 ಸಲ ಉಪನ್ಯಾಸಕ್ಕೆ ಬರೋರು, ನಮ್ಮ ಮನೆಗೆ ಬರೋರು. ಅದೂ ಒಂದು 7-8 ದಿನದಿಂದ ಶುರುವಾದ್ದು ಇಡೀ ಮಂಡ್ಯದ ಜನಕ್ಕೆಲ್ಲ ಒಂದು ಇದಾಗಿ, ಆವಾಗ 1954ರಲ್ಲಿ ಶಾರದಾದೇವಿ ಶತಮಾನೋತ್ಸವ, 63ರಲ್ಲಿ ವಿವೇಕಾನಂದ ಶತಮಾನೋತ್ಸವ, ಭಾಳ ಅದ್ಭುತವಾದ ರೀತಿಯಲ್ಲಿ ಹೊಸ ರೀತಿಯಲ್ಲಿ ಮಂಡ್ಯದ ಜನಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಟ್ರು. ಇದೇನಾಯಿತು, ಇದ್ರ ಜೊತೆಗೆ ಸಮಯದಲ್ಲಿ ಆ ಸ್ಕೂಲ್ ಕಮಿಟಿ, ಈ ಸ್ಕೂಲ್ ಕಮಿಟಿ, ಆಸ್ಪತ್ರೆ ಕಮಿಟಿ, ವಿಸಿಟರ್ಸ್ ಬೋರ್ಡು, ಹೀಗೆ ಕಾಸಿಲ್ಲದೆ ಗೆಸ್ಟೆಡ್ ಪೋಸ್ಟು. ಆಸ್ಪತ್ರೆಯಲ್ಲಿ ಅದು 5 ವರ್ಷ ಒಂದು ಇದು, ಅದು ಗೆಸ್ಟೆಡ್ ಪೋಸ್ಟು. ಅವಾಗ ನಾನು ಯಾರ ಮೇಲೆ ಏನು ಬೇಕಾದರೂ ದರ್ಪ ತೋರಿಸ್ಬೋದಿತ್ತು. ಅದೇ 10 ವರ್ಷದ ಕಾಲದಲ್ಲಿ ಸಾಧ್ಯವಾದ ಮಟ್ಟಿಗೆ ಬಡವರಿಗೆ ಏನು ಅನುಕೂಲವಾಗ್ಬೋದೋ ಅದನ್ನು ಡಾಕ್ಟ್ರುಗಳ ಮೂಲಕ ಮಾಡಿಸಿದೆ. ಅದು ಬಹಳ ಸಂತೋಷವಾದ ಒಂದು ಕಾಲ. ಈ ಹೊರಮುಖದ ಚಟುವಟಿಕೆಗಳು, ಸಮಾಜ ಸೇವೆ ಕಾರ್ಯಗಳು ನಿಮ್ಮ ಒಳಜೀವನ ಸಂಸಾರಕ್ಕೆ ಅಥವಾ ನಿಮ್ಮ ಪತಿ ಮತ್ತು ಅವರ ವರ್ಗಕ್ಕೇನು ತೊಂದರೆ ಅಥವಾ ಬೆಳಗ್ಗೆ 10-10ವರೆಗೆ ಎಲ್ಲ ಆ ಕಾಲದಲ್ಲಿ ಸ್ಕೂಲು 10, ಆಫೀಸು 10 ಗಂಟೆ ಇದ್ದರಿಂದ 10 ಗಂಟೆ ಒಳಗೆ. ಅದಲ್ಲದೆ ನಮ್ಮಲ್ಲಿ ಸಂಪ್ರದಾಯ, ನಮ್ಮ ಮಾವನವ್ರು ಇದ್ದರು ಕೆಲವು ವರ್ಷಗಳು, ಅವ್ರಿಗೂ ಮಡಿನಲ್ಲಿ ಎಲ್ಲ ಮಾಡಿ ಮಕ್ಕಳು ಸ್ಕೂಲಿಗೆ ಕಳಿಸ್ಬಿಟ್ಟು ಇವರು ಬರೋರು 11ರಿಂದ 1 ಗಂಟೆವರೆಗೂ ಒಂದು ಕ್ಲಾಸು. 1 ಗಂಟೆಗೆ ಮಕ್ಕಳು ಮನೆಗೆ ಬಂದರೆ ಊಟ, ತಿರ್ಗಾ 3 ಗಂಟೆಯಿಂದ 5 ಗಂಟೆವರೆಗೂ ಕ್ಲಾಸ್. ಈಗ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಇದುವರೆಗೆ ಸುಮಾರು 16 ಕೃತಿಗಳನ್ನು ಲೋಕಾರ್ಪಣೆ ಮಾಡಿದ್ದೀರಾ ಮತ್ತು ಹಲವಾರು ಲೇಖನಗಳನ್ನು ಬರೆದಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಈ ಸಂಸಾರದ ಜಂಜಾಟ, ಸಮಾಜ ಸೇವೆಯ ನಡುವೆ ನೀವು ಪ್ರಪ್ರಥಮವಾಗಿ ಬರಿಬೇಕು ನಾನೇನಾದ್ರು ಅನ್ನೋದು ನಿಮಗೆ ಅನಿಸಿದ್ಯಾವಾಗ? ನಿಮ್ಮ ಮೊದಲನೇ ಪುಸ್ತಕ ಯಾವುದು? ಅಲ್ಲಿಂದ ಎಷ್ಟು ಕೃತಿಗಳನ್ನು ನೀವು ಇದುವರೆಗೆ ಬರೆದಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ನೀವು ಕೊಡಬೇಕು ಅಂತ. ನನಗೆ 12 ವರ್ಷ ಇದ್ದಾಗಲಿಂದನೂ ಓದಿನ ಮೇಲೆ ಆಸಕ್ತಿ. ಸಾಕಷ್ಟು ಪುಸ್ತಕಗಳನ್ನ, ಯಾವ ಇಂಥ ಪುಸ್ತಕ ಅಂತೆಲ್ಲ, ಪೌರಾಣಿಕ, ಸಾಮಾಜಿಕ, ಈ ಕೊನೆಗೆ ಲಾಯರ್ಗಳು ಪುಸ್ತಕಗಳು, ಮೆಡಿಕಲ್ ಪುಸ್ತಕ ಏನು ಸಿಕ್ಕಿದ್ರು ಓದೋದು. ಯಾವ ನಾ ಹಿಂದಿ ಪಾಠಾಂಶ ಮಾಡೋಕ್ಕೆ ಶುರು ಮಾಡಿದ್ನ ಆವಾಗ ಅದಕ್ಕೆ ಸಾಕಷ್ಟು ರೆಫರೆನ್ಸ್ ಬುಕ್ಗಳನ್ನು ಓದಬೇಕಾಗಿ ಬರೋದು. ಅದರಿಂದ ನನಗೇನಾಯಿತು, ಓದವೆ. ಆವಾಗ ಸಣ್ಣ ಸಣ್ಣ ಲೇಖನಗಳು ಅದಷ್ಟು ಇಷ್ಟು ಬರೆಯವೆ, ಹೆಚ್ಚು ಬರೆಯಲ್ಲ. ಸುಮಾರು ಭಾಷಣಗಳು ಮಾಡೋಕ್ಕೆ ಹೋದಾಗ ಎಂದೂ ನಾವು ಬರ್ಕೊಂಡು ಹೋದವಳಲ್ಲ. ಆದರೆ ಸಾಕಷ್ಟು ಭಾಷಣಗಳು ಬರೆದವರು ಆ ಲೇಖನಗಳೆಲ್ಲ ಒಂದು ರೀತಿ ಬರವಣಿಗೆ ಇತ್ತು.
ಈ ಸಾಹಿತ್ಯ ಕ್ಷೇತ್ರಕ್ಕೆ ಅಂತ ಬರೆದಿದ್ದು ನಾನು ಹೆಚ್ಚು ಕಮ್ಮಿ 1995-96ರಿಂದ. ಅದು ಅಲ್ಲಿವರೆಗೂ ಬೇರೆ ಬರೆಯವೆ. ಆದರೆ ಯಾವಾಗ ನನಗೆ ನಾನೊಂದು ಬುದ್ಧಿಮಾಂದ್ರ ವಿಕಾಸ್ ಕೇಂದ್ರ ಬುದ್ಧಿಮಾಂದ್ರ ಕೇಂದ್ರದಲ್ಲಿದ್ದಾಗ ಬಿಡುಗು ಬಂದಾಗೆಲ್ಲ ಏನಾದ್ರು ಬರೆಯವೆ. ಅದಕ್ಕೆ ಮೊದಲು ಏನಾಯಿತು, ಅಲ್ಲಿ ಒಬ್ಬರು ನನ್ನ ಸ್ನೇಹಿತರು ಮರಳು ಮನೆಯನ್ನು ಕಗ್ಗ ತಂದು ಕೊಟ್ಟರು. ಅದನ್ನು ಓದಿದಾಗ ಏನಾಯಿತು, ಅದರೊಳಗೆ ಒಂದು ಪದ್ಯ ಬಂತು, ಹೆಣ ಹೊತ್ತವನ ಋಣ ತೀರಿಸಬಹುದೇ ಅಂತ. ಅದಾದಮೇಲೆ ಏನಾಯಿತು, ಪ್ರತಿಯೊಂದು ಓದಬೇಕು ಅಂದರೆ ಅದರ ಮೇಲೆ ಬರೆಯೋಕ್ಕೆ ಶುರು ಮಾಡಿದೆ. ಅದು ನನ್ನ ಮೊದಲು ನಾನು ಬರ್ಕೊಂಡಿದ್ದು, ನಾನೇ ಬರೆದಿದ್ದು. ನಾನೇನು ಎಲ್ಲೂ ಶೀರ್ಷಿಕೆ ಏನು ಕೊಟ್ಟರೆ ಪುಸ್ತಕ, ಮೊದಲ ಕೃತಿಯ ಶೀರ್ಷಿಕೆ ಏನು ಕೊಟ್ಟರೆ? ಅದಕ್ಕೆ BBಜಿಯವರ ಮರಳು ಮನೆ ಕಗ್ಗ ಸರಳ ವಿವರಣೆ ಅಂತಾನೆ ಕೊಟ್ಟಿದ್ದಾರೆ. ಇಲ್ಲಿ ನೀವು ಇಲ್ಲಿ ಸಾಕಷ್ಟು ಕೃತಿಗಳನ್ನ ಇಟ್ಟಿದ್ದೀರ, ಅದನ್ನ ಒಂದ್ಸಲ ವೀಕ್ಷಿಸೋಣ. ಇವಾಗ ನೀವು 16 ಕೃತಿಗಳು ಬರೆದಿದ್ದೀರಾ, ಅದರಲ್ಲಿ 12 ಕೃತಿಗಳು ಈಗ ನಿಮ್ಮ ಒಂದು 100ನೇ ವರ್ಷದ ಸಂಭ್ರಮದಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಮಾಹಿತಿ ಒಂದು ಕೊಡಬೇಕಂತಿದ್ದೀರಾ? ಸುಮಾರು ನಾನು ಚೇತನ ಟ್ರಸ್ಟ್ನಾಗ ಇದ್ದಾಗ ಒಂದು 2 ಪುಸ್ತಕಗಳು ಬರೆದೆ. ಆದರೆ 2008ರಲ್ಲಿ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಆವಾಗ ನಾನು ಈ ಗಮಕ ಕಲ್ತಿದ್ದರಿಂದ ಮಹಾಭಾರತ ಮನಸ್ಸಿನಲ್ಲಿತ್ತು. ಚೆನ್ನಾಗಿ ಆ ಮಹಾಭಾರತದ ಮೇಲೆ ಬರಿಬೇಕು ಅಂದ್ಬಿಟ್ಟು ಶುರು ಮಾಡಿದೆ. ಅದ್ರ ಬಗ್ಗೆ ಮೊದಲು ರಂಗನಾಥಾನಂದ್ರ ಜೀವನ ಕೇಳಿದ್ರು. ರಾಮಕೃಷ್ಣ ಸಂಘದ ಪರಮಾಧ್ಯಕ್ಷರಾಗಿದ್ದರು ರಂಗನಾಥಾನಂದರು. ಶಾರದಾದೇವಿ ಚರಿತ್ರೆ ಅವರು ಒತ್ತಡದಿಂದ ಬರೆದಿದ್ದು. ಆಮೇಲೆ ಹೀಗೆ ಒಂದಾಗಿ ಬಿಡುವಿದೆ, ಭಾಳ ಹಗಲು ರಾತ್ರಿ ಕುತ್ಕೊಂಡು ಬರೆಯೋರೆ. ಆದರೆ ಈಚೆಗೆ ಒಂದು 2-3 ವರ್ಷದಿಂದ ಅದನ್ನು ಬರೆಯುತ್ತಿತ್ತು. ಅದಕ್ಕೆ ಸುಮಾರು ಆವಾಗ ಒಂದು 14 ಪುಸ್ತಕವಾಗಿತ್ತು. ಇನ್ನೊಂದು 2 ಪುಸ್ತಕ ಈಗ ಒಂದು ಬರೆದು 2 ವರ್ಷ ಹತ್ತತ್ರಕ್ಕೆ ಬಂದಿತ್ತು. ಅದಕ್ಕೆ ಯಾರೂ ಸರಿಯಾದ ಪ್ರಕಾಶಕ್ಕೆ ಸಿಕ್ಕಿಲ್ಲ. ಈಗ ಪ್ರಕಾಶಕ್ಕೆ ಸಿಕ್ಕಿ ಈ ಕೊನೆ ಕಟ್ಟಲೆವೆರಡು ಇನ್ನೇನು ಸದ್ಯದಲ್ಲೇ ಮುದ್ರಣವಾಗುವ ಸ್ಥಿತಿಯಲ್ಲಿದೆ. ಈ ರೀತಿ ನನ್ನ ಮನೆ ಮಂಡ್ಯದಲ್ಲಿ ಕರ್ಮಕ್ಷೇತ್ರ ಚೇತನ ಟ್ರಸ್ಟ್ನಲ್ಲಿ ಅದೊಂದು ರೀತಿಯಲ್ಲಿ ನನಗೆ ಸಿಕ್ಕ ಆನಂದದ ಒಂದು ಬೋನಸ್. ಅದು ಅಲ್ಲಿ ಗ್ರಾಮೀಣ ಕೆಲಸಗಳನ್ನು ಮಾಡೋಕ್ಕಾಯ್ತು. ಮನೆಗೆ ಬಂದಮೇಲೆ ಈ ಕೃತಿ ಇದರ ಜೊತೆಗೆ ಸಾಕಷ್ಟು ಬಿಡಿ ಲೇಖನಗಳನ್ನ ಪತ್ರಿಕೆಗಳು ಬೇರೆಗಳಿಗೆ ಎಲ್ಲ ಬರೆಯೋಕ್ಕೆ ಅವಕಾಶ ಸಿಕ್ತು. ಹೀಗೆ ಒಂದು ಸತ್ಕಾಲವನ್ನು ಕರೆಯೋಕ್ಕೆ ಅವಕಾಶ ಸಿಕ್ತು. ಜೊತೆಗೆ ನಮ್ಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ GS ಸೀತಾರಾಮ್ ಅವರು ಅನೇಕ ಜನ ಸಾಹಿತಿಗಳನ್ನ ನನಗೆ ಪರಿಚಯ ಮಾಡಿಕೊಟ್ರು. ಆದ್ದರಿಂದ ಅವ್ರ ಜೊತೆ ಮಾತಾಡುವಾಗ ನನ್ನ ಬರಹಗಳಲ್ಲಿ ಎಲ್ಲರಿಗೂ ಸೇರಿಕೊಂಡಿದೆ. ಇದು ನನ್ನ ಒಂದು ರೀತಿಗೆ ಭಗವಂತ ಕಲಿಸಿರ್ತಕ್ಕಂಥ ಒಂದು ಕೃಪೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇದೀಗ ನೀವು ಕೃತಜ್ಞತಾ ಭಾವನೆಯಿಂದ ಎಲ್ಲ ನಿಮ್ಮನ್ನು ಜ್ಞಾಪಿಸ್ಕೊತಿದ್ದೀರಾ, ಎಲ್ಲ ಹಳೆಯ ದಿನಗಳಲ್ಲಿ ನಿಮ್ಮ ಜೊತೆ ಇದ್ದವ್ರನ್ನ. ನೀವು ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಸಹ ನಿಮಗೆ ಹೆಸರಿದೆ. ಅದು ಒಂದು ಎಡಿಷನಲ್ ಕ್ವಾಲಿಫಿಕೇಶನ್ ಅಂತ ಅನ್ಕೋತೀನಿ. ಆ ಕಾಲದಲ್ಲಿ ತುಂಬ ಸಂಪ್ರದಾಯಬದ್ಧವಾಗಿತ್ತು, ಹೆಂಗಸರು ಮನೆಯಿಂದ ಆಚೆಗೆ ಹೋಗೋದೇ ಕಷ್ಟ ಅನ್ನೋ ಥರ ಇತ್ತು. ಈ ಸಂದರ್ಭದಲ್ಲಿ ನೀವು ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿ ಹೇಗೆ ನಿಮ್ಮನ್ನು ನೀವು ಗುರುತಿಸ್ಕೊಂಡ್ರಿ ಅನ್ನೋದು ಒಂದು ಚಿಕ್ಕ ಒಂದು ಬಹಳ ತಮಾಷೆಯಾದ ಪ್ರಶ್ನೆ ನೆಟ್ಟಿದೆ. ಉತ್ತರ ಕೊಡಬೇಕಾದ್ರೆ ಬಹಳ ತಮಾಷೆಯಾಗಿದೆ. ಯಾಕೆಂದರೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅದು ಯಾವ ರೀತಿ ನನ್ನ ಮನಸ್ಸಿನಲ್ಲಿ ಉತ್ಸಾಹ ಅಂತ ಗೊತ್ತಿಲ್ಲ. ನಮ್ಮ ದೇಶ ಅನ್ನೋದು ಭಾವನೆ ಮಾತ್ರ ಬಹುಶಃ ನನ್ನ ಚಿಕ್ಕಂದಿನ ನಮ್ಮೂರು ನಮ್ಮ ದೇಶ ಇದು ನಮಗಿತ್ತು. ಈ ನಾನು 8ನೇ ಕ್ಲಾಸ್ ಓದುವಾಗ ಭಾರತದ ಒಂದು ಚಿತ್ರ ಇತ್ತು, ಬರ್ಮಾ ಕರಾಚಿ ಎಲ್ಲ ಸೇರಿ ಒಂದು ಆ ಚಿತ್ರನ ಭಾಳ ಚೆನ್ನಾಗಿ ಬರೆಯೋದು ನಾನು. ಈಗ ನೀವು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹೇಳ್ತಾ ಇದ್ರಿ, ಅದು ಹೇಗೆ ನಡೀತು ಅವತ್ತು, ಏನು ದಿನ ಹೇಗೆ ಮಾಡಿದ್ರಿ ನೀವು? ನಾವು ಚಲನಭಾಗದಲ್ಲಿ ಮತ್ತೆ ಬಂದಿದ್ದಾಗ ಹಿಂದಿ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಆವಾಗ 1942 ಆಗಸ್ಟ್ ತಿಂಗಳಲ್ಲಿ ಹಿಂದಿ ಪರೀಕ್ಷೆ.
ಪರೀಕ್ಷೆಗೆ ಹೋದಾಗ ಗೊತ್ತಾಯಿತು ಅವತ್ತು ಮಹಾದೇವ್ ದೇಸಾಯಿಗಳು ಕಾಲಾಗಿದ್ದಾರೆ ಅಂತ. ಅದಕ್ಕೋಸ್ಕರವಾಗಿ ನಮ್ಮ ಪಾಠ ಹೇಳ್ಕೊಡ್ತಾ ಇದ್ದ ಮೇಷ್ಟ್ರು ಇವತ್ತು ಯಾರೋ ಪರೀಕ್ಷೆ ಬರಿಬೇಡಿ, ಅವ್ರ ಗೌರವ ಸೂಚಿಸೋಕ್ಕೆ ನಾವು ಧರಣಿ ಮಾಡೋಣ. ಆಗ ಬನ್ಮಯ್ಯ ಸ್ಕೂಲ್ ಮುಂದೆ ಧರಣಿ ಕೂತ್ಕೊಂಡ್ರು. ಸುಮಾರು ಒಂದು 50-60 ಜನ ವಿದ್ಯಾರ್ಥಿಗಳು. ಕೆಲವರು ಬರೆದ್ರು, ಕೆಲವರು ಬರೆಯಲಿಲ್ಲ. ಕೂತಿದ್ದು ನೋಡಿ ಸರ್ಕಾರಿ ವ್ಯಾನ್ ಬಂತು ಒಂದು, ನಮ್ಮನ್ನೆಲ್ಲ ತುಂಬಿಕೊಂಡು ಸೆಂಟ್ರಲ್ ಜೈಲ್ಗೆ ಕಾಂಪೌಂಡಿಗೆ ಹೋದರು. ಸರಿ, ಅಲ್ಲಿ ಜೈಲ್ ಕಾಂಪೌಂಡ್ ಒಳಗೆ ಒಂದು ಸಂಜೆವರೆಗೂ 6 ಗಂಟೆವರೆಗೂ ಇಟ್ಕೊಂಡು ಪುನಃ ಕರ್ಕೊಂಬಂದು ಬದಲಾಯಿಸಿಬಿಟ್ರು. ನಾನೇ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಯಾವ ದೊಡ್ಡ ಹೋರಾಟಗಾರ್ತಿ ಅಲ್ಲ, ಆದರೆ ಸ್ವಾತಂತ್ರ್ಯಕ್ಕೋಸ್ಕರ ಇದೊಂದು ಅಳಿಲಿನ ಮರಳು ಕಣ. ಯಾಕಂದರೆ ಆಗ ಒಂದು ಒತ್ತಾಸೆ ಕೊಟ್ಟಿದ್ದ 42ನೇ ಇಸ್ವಿನಲ್ಲಿ. ಅದು ಮನೆಯವ್ರಿಗೆ ಹೇಗೆ ಗೊತ್ತು ಅಂದರೆ ಪರೀಕ್ಷೆಗೆ ಹೋಗಿದ್ದಾಳೆ, ಸಂಜೆವರೆಗೂ ಬರ್ತಾಳೆ ಅಂತ ಗೊತ್ತು. ಬೆಳಗ್ಗೆ ಹೋದವಳು, ಸಾಯಂಕಾಲ ಮನೆಗೆ ಬಂದೆ. ನಾನು ಅಲ್ಲಿಂದ ಎಲ್ಲಿ ಹೋಗಿದ್ದೆ, ಜೈಲು ಕಾಳೆಗೆ ಹೋದರೆ ಯಾರಿಗೂ ಹೇಳೂ ಇಲ್ಲ. ಇತ್ತೀಚೆಗೆ 10-12 ವರ್ಷದಿಂದ ಈಚೆಗೆ ಇವರಿಗೆಲ್ಲ ಯಾರು ಬಂದಾಗ ಏನು ಮಾಡಿದ್ರು ಅಂದಾಗ ಆ ವಿಷಯ ಬಂತು. ಆವಾಗ ಎಲ್ಲರೂ ಹೇಳಿದ್ರು, ನೀವು ಯಾಕೆ ಪೆನ್ಷನ್ ತಗೋಬಾರ್ದು ಹಾಗೆ ಹೀಗೆ ಅಂತ ಇದೆ. ದೇಶಕ್ಕೆ ಅಂತ ಹೋರಾಡಿದಾಗ ಸೇವೆ ಅಂತ ಮಾಡಿದಾಗ ಅದು ಕಾಸು ತಗೋಬಾರ್ದು. ಕಾಸು ತೊಗೊಂಡ್ರೆ ಅದು ಸೇವೆ ಅಲ್ಲ, ಅದು ಕೂಲಿ. ಆದ್ದರಿಂದ ನಾನು ಯಾವುದಕ್ಕೂ ಇಲ್ಲಿವರೆಗೂ ಭಗವಂತ ನಾನು ಕಾಸು ತಗೊಂಡಿಲ್ಲ, ನನಗೆ ಆ ಪೆನ್ಷನ್ನು ಬೇಡ ಅಂತ ಹೇಳಿದೆ. ತುಂಬ ಸಂತೋಷದ ವಿಚಾರ ಮಂಗಳಮ್ಮನವರೇ. ಮತ್ತು ಕಡೆಯದಾಗಿ ನಿಮ್ಮ ಹತ್ರ ಮತ್ತೊಂದು ಕೇಳಬೇಕು. ತುಂಬ ಇದು ಸಾಕಷ್ಟು ಪ್ರಶಸ್ತಿಗಳು, ಗೌರವ ಸಮರ್ಪಣೆಗಳು ನಿಮಗೆ ಆಗಿದೆ. ಅದರಲ್ಲಿ ಒಂದು ಅತ್ಯುತ್ತಮವಾದ ಒಂದು ಸಂದರ್ಭ, ಒಂದು ಪ್ರಶಸ್ತಿಯನ್ನು ತಾವು ಸ್ವೀಕರಿಸಿದ್ರಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಆ ಒಂದು ಭಾಗನ ನೀವು ಹಂಚ್ಕೋಬೋದಾ? ಇದನ್ನು ಬೆಂಗಳೂರಿನ ಸತ್ಯ ಸಾಯಿ ಸೇವಾ ಸಮಿತಿಯವರು, ಅಲ್ಲಿ ಮಹಿಳಾ ವಿಭಾಗದವರು ಸುಮಾರು ಈಗ ಒಂದು 2024ರ ಜುಲೈ ಆಗಸ್ಟ್ನಲ್ಲಿ ಒಂದು ಫೋನ್ ಮಾಡಿದ್ರು. ಈಗ ನಾವು 25 ಫೆಬ್ರವರಿ ಒಂದು ಕಾರ್ಯಕ್ರಮ ನಡೆಸ್ತೀವಿ, ದಯವಿಟ್ಟು ಬರಬೇಕು. ನಿಮ್ಗೆ ಹೇಗೆ ಗೊತ್ತಾಯಿತು ಅಂದರೆ, ನನಗೆ ಇಂಟರ್ನೆಟ್ನಲ್ಲಿ ಗೊತ್ತಾಯಿತು ಅಂತ ಹೇಳಿದ್ರು. ಸರಿ, ಆಮೇಲೆ ಹೇಳಿದ್ರು, ನಾನು ಇವಾಗ ಎಲ್ಲೂ ಹೊರಗಡೆ ಓಡಾಡೋ ಸ್ಥಿತಿ ಇರಲಿಲ್ಲ. ಅದಕ್ಕೋಸ್ಕರ ಅವರೇನೆ ನವೆಂಬರ್ 19 ಮನೆಗೆ ಬಂದು ಇಲ್ಲಿ ಸನ್ಮಾನ ಮಾಡಿ 25,000 ರೂಪಾಯಿ ಕೊಟ್ಟು ಗೌರವಿಸಿದ್ರು. ಆಮೇಲೆ ಫೆಬ್ರವರಿ 9ನೇ ತಾರೀಕು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಅಲ್ಲಿ ಸ್ಕ್ರೀನ್ನಲ್ಲಿ ಆ ನಾಲ್ಕು ಕಾರ್ಯಕ್ರಮ ಎಲ್ಲ ತೋರಿಸಿದ್ರು. ಇದು ನನ್ನ ಜೀವನದಲ್ಲಿ ಭಾಳ ದೊಡ್ಡ ಒಂದು, ನಾನು ಎಂದೂ ಪಡೆದೇ ಇರತಕ್ಕಂಥ ಒಂದು ದುಡ್ಡು ತೊಗೊಂಡಿರ್ತಕ್ಕಂಥದ್ದು. ಆದರೆ ಆ ದುಡ್ಡನ್ನ ತಕ್ಷಣವೇ ಅವ್ರಿಗೆ ಹೇಳಿದೆ, ಇದು ಮತ್ತೊಂದು ಸಂಸ್ಥೆಗೆ ಕೊಡ್ತೀನಿ ಅಂತ. ಅದನ್ನು ಈಗ ಕಳೆದ ವಾರ ನನಗೆ ಭಾಳ ಅನಾರೋಗ್ಯವಾದಾಗ ಅದನ್ನು ವಿವೇಕ ಸ್ಮಾರಕ ನಿಧಿಗೆ ಅದನ್ನು ಸ್ವಾಮಿಯವ್ರಿಗೆ ಕೊಟ್ಬಿಟ್ಟು ಅಲ್ಪ ಕಾಣಿಕೆ ಇದೆ. ಅದನ್ನು ಹಿಂದಿ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿದ ಮಂಗಳಮ್ಮನವರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಅತ್ಯುತ್ತಮವಾದ ಪ್ರಶಸ್ತಿ ಸಿಕ್ಕಿದೆ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಮಂಗಳಮ್ಮನವರೇ? ಏನಿಲ್ಲ, ನನ್ನ ಒಂದು ಸಣ್ಣ ಕಾರ್ಯವನ್ನು ಗುರುತಿಸಿ ಕೇಂದ್ರ ಸರ್ಕಾರ ಹಿಂದಿ ಭಾಷೆಯ ಬಗ್ಗೆ ಇದ್ದ ಒಂದು ಪ್ರೇಮಕ್ಕಾಗಿ ಭಾರತದ ಉಪರಾಷ್ಟ್ರಪತಿಯಾಗಿದ್ದ ಶ್ರೀಮಾನ್ BD ಜತ್ತಿಯವರು 1976ನೇ ಇಸ್ವಿ ನವೆಂಬರ್ 3ನೇ ವಾರ ಅಂತ ನೆನಪು, ಆವಾಗ ಈ ಒಂದು ತಾಮ್ರಪತ್ರ ಪ್ರಶಸ್ತಿಯನ್ನು ದಯಮಾಡಿಸಿದ್ದಾರೆ, ಕೊಡಮಾಡಿದ್ದಾರೆ. ಇದು ನನಗೆ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳ ಕಡೆಯಿಂದ ಬಂದಿದ್ದರಿಂದ ಇದು ವಿದ್ಯಾರ್ಥಿಗಳ ಮೂಲಕ ಅವ್ರಿಗೆ ಬಳಸಕ್ಕಂಥ ಸೇವೆ ಅಂತ ನಾನು ಭಾವಿಸ್ತೀನಿ. ವಸಂತಗಳನ್ನು ನೋಡಿರುವ ನೀವು ಇವತ್ತು ನಮ್ಮ ಯುವ ಜನತೆಗೆ ಏನು ಒಂದು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀರಾ? 3 ವರ್ಷದ ಕಾಲ ಏನೋ ಕಳೆದಿದೆ. ನಾನು ಯಾರಿಗೂ ಸಂದೇಶ ಕೊಡ್ತಕ್ಕಂಥ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಆದರೆ ನನ್ನ ಜೀವನದಲ್ಲಿ ನನ್ನ ಅನುಭವ ಏನು ಅಂದರೆ, ಮನುಷ್ಯನಿಗೆ ಮನಸ್ಸಿನಲ್ಲಿ ಯಾವುದೇ ವಿಧವಾದ ದ್ವೇಷ, ಅಸೂಯೆ, ಮತ್ಸರ ಇವುಗಳಿಲ್ಲದೆ ಹೋದರೆ ಜೀವನ ಆನಂದವಾಗಿ ಕಳೀಬಹುದು. ಮತ್ತು ಯಾವುದಾದ್ರೂ ಒಂದು ಕೆಲಸ, ಅದು ಉದ್ಯೋಗ ಹೊರಗಡೆ ಉದ್ಯೋಗ ಆಗ್ಬೋದು, ಮನೆ ಕೆಲಸ ಆಗ್ಬೋದು, ಕುಶಲತೆ ಆಗ್ಬೋದು, ಯಾವುದಾದ್ರೂ ಒಂದು ತೊಡಗಿಸ್ಕೊಂಡಿದ್ರೆ ಮನಸ್ಸು ನಿರ್ಮಲವಾಗಿರುತ್ತೆ. ಆದ್ದರಿಂದ ನಾನು
ನನ್ನ ಜೀವಮಾನದಲ್ಲಿ ನನ್ನ ಬಾಲ್ಯದಿಂದ ಬೆಳೆದು ಬಂದ ರೀತಿಯಲ್ಲಿ ನೋಡಿದ್ರೆ ಹೀಗೆ ನನಗೆ ಪ್ರಕೃತಿ ಸಹಜವಾಗಿಯೇ ಸಮಾಜದ ಮೂಲಕ ಒಂದಲ್ಲ ಒಂದು ಕೆಲಸ ಕೊಟ್ಟು ಸಮಾಜಕ್ಕೆ ಒಂದು ಅದು ಎಷ್ಟು ಮಟ್ಟಿಗೆ ಅನುಕೂಲವಾಗಿದೆಯೋ ಗೊತ್ತಿಲ್ಲ. ನನಗಂತೂ 100ನೇ ವರ್ಷ ಇವತ್ತು ಬಹಳ ಆನಂದವಾಗಿದೆ. ಇದು ಆರೋಗ್ಯನೂ ಅದಕ್ಕೆ ಸೇರಬಹುದು ಅಂತ ಕಾಣುತ್ತೆ. ಆದ್ದರಿಂದ ಯುವಜನತೆಗೆ ನನ್ನ ಒಂದು ಮನಸ್ಸಿನ ಅನುಭವ ಏನು ಅಂದರೆ, ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಚಟುವಟಿಕೆಯಿಂದ ನೀವು ಮುಂದುವರಿಬೇಕು. ಅದು ಸಣ್ಣದು ಪುಟ್ಟದು ಅಂತಲ್ಲ, ಸಣ್ಣದೇ ದೊಡ್ಡದಾಗ್ಬೋದು. ಅದು ಒಂದು ರೀತಿಯಲ್ಲಿ ಸಮಾಜಕ್ಕೆ ಸೇಲ್ಪಟ್ಟಂಥ ಒಂದು ಸಣ್ಣ ಸೇವೆ ಅನ್ನೋ ಭಾವನೆಯಿಂದ ಮಾಡಬೇಕು. ನಾವು ಏನು ಮಾಡಿದ್ರೂ ಕೂಡ ಅದು ಸಮಾಜಕ್ಕೆ ತಲುಪುತ್ತೆ. ಹೇಗೆ ಒಂದು ಸಂಸ್ಕೃತ ಶ್ಲೋಕ ಇದೆಯೋ, ನಾವು ಯಾವುದೇ ಮಳೆ ಹನಿಯ ಪ್ರತಿಯೊಂದು ಹನಿಯೂ ಸಮುದ್ರವನ್ನು ಸೇರುತ್ತೆ. ಯಾವುದೇ ರೂಪದಲ್ಲಿ ಒಂದು ದೇವ್ರಿಗೆ ನಮಸ್ಕಾರ ಮಾಡೋದಾದ್ರೂ ಭಗವಂತನಿಗೆ ಸೇರುತ್ತೆ. ಹಾಗೆ ನಾವು ಮಾಡೋ ಕೆಲಸ ಸಮಾಜಕ್ಕೆ ಅನ್ನೋ ಭಾವನೆಯಲ್ಲಿ ಮಾಡಿದ್ರೆ ಮನೆಯೂ ಚೆನ್ನಾಗಿರುತ್ತೆ, ಮನೆ ಮಕ್ಕಳಿಗೂ ಚೆನ್ನಾಗಿರುತ್ತೆ, ಬೇರೆಯವ್ರಿಗೂ ಒಂದು ಇದು ನಮ್ಮ ತಾಯ್ನಾಡು, ನಮ್ಮ ರಾಷ್ಟ್ರ ಅನ್ನೋ ಭಾವನೆ ಬರುತ್ತೆ. ಇದು ಬರಬೇಕು, ಇದು ಬಂದಾಗಲೇ ನಮ್ಮ ರಾಷ್ಟ್ರ ಉದ್ಧಾರವಾಗೋದು ಅಂತ ಹೇಳ್ತೀವಿ. ಎಲ್ಲೋ ನನ್ನ ಪಾಲಿಗೆ ನಾನು ಎಲೆ ಮರೆ ಕಾಯಂತಿದ್ದವಳನ್ನ ಹೊರಗಡೆಗೆ ತಂದಿದ್ದೀವಿ. ಆದರೆ ಇದರಿಂದ 4-6 ಜನಕ್ಕೆ ಸ್ಫೂರ್ತಿ ಉಂಟಾಗಲಿ. ನೀವು ಮಾಡಿದ ಕೆಲಸಕ್ಕೋಸ್ಕರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸೊ ವೃತ್ತಿ ಜೊತೆಗೆ ಒಂದು ಪ್ರವೃತ್ತಿಯನ್ನು ಇಟ್ಟು ಮುಂದೆ ನಡೆಯಿರಿ. ಮನಸ್ಸು ಸದಾ ಪ್ರಫುಲ್ಲವಾಗಿಟ್ಕೊಳ್ಳಿ. ಅದರಿಂದ ದೀರ್ಘವಾದ ಆಯುಸ್ಸು, ಆರೋಗ್ಯಕ್ಕೆ ತುಂಬ ಆರೋಗ್ಯಕರವಾದ ಬದುಕು ಅನ್ನೋ ಮಾಹಿತಿಯೊಂದಿಗೆ ನಮ್ಮ ಮಂಗಳಮ್ಮನವ್ರ ಜೊತೆ ಇದ್ದಂಥ ಈ ಒಂದು ಸಂದೇಶ ಬಹಳ ಚೆನ್ನಾಗಿದೆ. ನೀವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಇಷ್ಟಪಡ್ತೀರಾ, ನಿಮಗೆ ಒಂದು ಸ್ಫೂರ್ತಿದಾಯಕವಾಗುತ್ತೆ ಅಂತ ಹೇಳೋದ್ರ ಮೂಲಕ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದ. ಒಂದು ನಿಮಿಷ.